ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಏನಾದರೂ ಹೇಳೋದಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬೆಳಗ್ಗೆಯಿಂದ ಏನು ಕೆಲಸ ಮಾಡಿಲ್ಲ, ಇವತ್ತು ಫುಲ್ ಸೈಲೆಂಟಾಗಿದ್ದೀನಿ. ಒಂದು ಏನೋ ಅಂತ ಹೇಳಿದ್ರೆ ಸ್ವಲ್ಪ ನೈಟ್ ಸ್ವಲ್ಪ ನಿದ್ದೆ ಕಮ್ಮಿ ಇತ್ತು. ಲೈಕ್ ಬಂದರು ನಂಜುಂಡೇಶ್ವರು, ಸುಮ್ಮನೆ ಮಾತಾಡ್ತಾನೇ ಇದ್ವಿ. ಒಂದು ಸರ್ಟನ್ ಟೈಮ್ ಒಂದು 2 ಗಂಟೆವರೆಗೂ ನಿದ್ದೆ ಬರಲಿಲ್ಲ. ಆಮೇಲಿಂದ ನಿದ್ದೆ ಬಂತು. ಏನೋ ಒಂಥರ ಯಾಕೆ ಆ ಥರ ಆಗುತ್ತೆ ಅಂತ ಗೊತ್ತಿಲ್ಲ. ನನಗೇನೆ ಆಗತ್ತಾ, ಎಲ್ರಿಗೂ ಅದೇ ಥರ ಆಗತ್ತಾ ನನಗೆ ಗೊತ್ತಿಲ್ಲ. ಸುಮ್ಮನೆ ಏನು ಕೆಲಸನೇ ಮಾಡಬಾರ್ದು ಅಂತ ಅನಿಸುತ್ತೆ. ಸುಮ್ಮನೆ ಕೂತ್ಕೊಳ್ಳೋಣ, ಸುಮ್ಮನೆ ಏನೋ ಒಂದು ಮೈಂಡ್ ಸೆಟ್ಟೇ ಚೇಂಜ್ ಆಗಿಬಿಟ್ಟಿರುತ್ತೆ. ಕೆಲಸನೇ ಮಾಡಿಲ್ಲ ಇವತ್ತು ಏನೂ ನಾನು. ಕೆಲವು ಸತಿ ಹಂಗಾಗತ್ತೆ ಅಂತ ನನಗನ್ಸುತ್ತೆ. ಯಾವಾಗಲೂ ಆ ಥರ ಇರಲ್ಲ. ಏನಾದರೂ ತುಂಬ ಕೆಲಸ ಮಾಡಿಬಿಟ್ಟಾಗ ಒಂದು ದಿವಸ ಏನಾದರೂ ಸುಸ್ತಾಗಿದೆ ಅಂತ ಅನ್ನಿಸ್ದಾಗ ಆ ಥರ ಆಗುತ್ತೆ. ಇವತ್ತು ಯಾಕೋ ಬೆಳಗ್ಗೆಯಿಂದನೂ ಮೂಡ್ ಸರಿ ಇಲ್ಲ. ಒಂದು ನಿದ್ದೆ ಕಮ್ಮಿ ಆದರೆ ಮನುಷ್ಯನ ಬುದ್ಧಿ ಕೆಡುತ್ತೆ, ಅದು ಒಂದಿರ್ಬೋದು. ಇನ್ನೊಂದೇನು ಅಂದರೆ ಸ್ವಲ್ಪ ಲೇಡೀಸಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅದು ಒಂಥರ ದೇವ್ರು ಕೊಟ್ಟಿರೋ ವರ ಶಾಪ ಎರಡೂ. ಒಂದು ವರ ಹೇಗೆ ಅಂತ ಹೇಳಿದ್ರೆ, ಲೈಕ್ ಅವರಿಗೆ ಏನಾದರೂ ಮೈಂಡ್ ಸೆಟ್ ಚೇಂಜ್ ಮಾಡ್ಕೋಬೇಕು ಅನ್ನೋ ಹಾಗಿದ್ರೆ ಅವ್ರಿಗೆ ಏನೂ ಮಾಡೋದೇ ಬೇಕಾಗಿಲ್ಲ. ಅವ್ರದ್ದು ಮಂತ್ಲಿ ಅವ್ರದ್ದು ರೋಟೀನ್ ಹೇಗಿರುತ್ತೆ ಅಂದರೆ, ಡೇ ರೋಟೀನ್ಗಿಂತ ಮಂತ್ಲಿ ರೋಟೀನ್. ಯಾರು ಬಿಡಲಿ ಯಾರು ಹೋಗಲಿ ಅವ್ರಿಗೊಂದಿಷ್ಟು ಪೀರಿಯಡ್ಸ್ ಅಂತ ಆಗೇ ಆಗುತ್ತೆ. ಅವ್ರದ್ದಂತ ಒಂದು ಪೇಯ್ನ್ ಅಂತ ಇದ್ದೇ ಇರುತ್ತೆ. ಅವ್ರಿಗೊಂದು ರಿಲ್ಯಾಕ್ಸೇಷನ್ ಅಂತ ಬೇಕೇ ಬೇಕು. ಅವ್ರಿಗೊಂದು ಏನೋ ಕೆಲಸ ಮಾಡಿದೆ, ಏನೋ ಕೆಲಸ ಮಾಡಿಕೊಂಡು ಇದೇ ಥರದ್ದು ಏನೋ ಒಂದು ಇದ್ದೇ ಇರುತ್ತೆ ಅವ್ರದ್ದು ಫಸ್ಟ್ ಥಿಂಗ್ ಏನು ಅಂದರೆ ಮೂಡ್ ಸ್ವಿಂಗ್ಸ್ ಜಾಸ್ತಿ ಆಗುತ್ತೆ. ಒಂದು ಸ್ವಲ್ಪ ಹೊತ್ತಿಗೆ ಅಳು ಬರುತ್ತೆ, ಒಂದು ಸ್ವಲ್ಪ ಹೊತ್ತಿಗೆ ನಗು ಬರುತ್ತೆ. ಅದು ಪೀರಿಯಡ್ಸಲ್ಲೆಲ್ಲ ಕಾಮನ್. ಏನೂ ಇಲ್ಲ, ಆದರೂ ಇವತ್ತು ನಂಗೆ ಬೇಜಾರಾಗ್ತದೆ. ಯಾಕೆ ಅಂತ ಗೊತ್ತಿಲ್ಲ. ಏನಾದರೂ ಕೆಲವು ಸಮಸ್ಯೆಗಳು ಬಂದಾಗ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಆವಾಗ ಫುಲ್ ಬ್ಲ್ಯಾಂಕ್ ಆಗಿಬಿಡ್ತೀವಿ. ಸಮ್ಟೈಮ್ಸ್ ನಂಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಇವತ್ತು ಬೆಳಗ್ಗೆ ಒಂದು 9 ಗಂಟೆಗೆ ಎದ್ದಿರೋದು. ಇವತ್ತು ಸಂಡೇ ಫಸ್ಟ್ ಆಫ್ ಆಲ್. ಆಮೇಲೆ ಹಿಂದಿನ ದಿವಸ ತುಂಬ ನಿದ್ದೆನೇ ಇಲ್ಲ. ಒಂದು 2 o'clockವರೆಗೂ ನಂಜುಂಡೇಶ್ವರ್ಗಾದರೂ 2 o'clock ಹಿಂಗೆ ನಿದ್ದೆ ಬಂದು, ನಾನು 2:30 ಆದ್ರೂ ಇನ್ನೂ ಎದ್ದೇ ಇದ್ದೆ. ಆಮೇಲಿಂದ ನಿದ್ದೆ ಬಂತು. ಇನ್ನು 3:30ಗೆ ಅಲಾರಾಮ್ ಹೊಡೆದಾಗ ಎದ್ದೆ. ಎದ್ದೇಳೋಕ್ಕಾಗಲಿಲ್ಲ, ಮತ್ತೆ ಮಲ್ಕೊಂಡೆ. 9 ಗಂಟೆಗೆ ಎದ್ದೆ. ನಂಜುಂಡೇಶ್ವರಿಗೆ ಏನು ತಿಂಡಿ ಮಾಡಲಿ ಅಂತ, ಏನಾದರೂ ಮಾಡಮ್ಮ ಅಂತ ಹಿಂದಿನ ದಿವಸನೇ ಮಿಲೆಟ್ನ ಸೋಪ್ ಮಾಡಿ ಇಟ್ಟಿದ್ದೆ. ಅನ್ನ ಮಾಡಿರೋದು ಒಂದು ಬಿಟ್ಟರೆ, ಮೊಸರು ಹಾಲು ತೊಗೊಂಬಂದಿದ್ರಲ್ಲ ನಂಜುಂಡೇಶ್ವರು, ಅದರಲ್ಲಿ ಹಾಕಿದ್ದೆ. ಚಾಕೂಲಿ ಕುಯ್ಬೇಕು ಆ ಥರ ಮೊಸರು ಬಂದಿತ್ತು. ತುಂಬಾ ಚೆನ್ನಾಗಿತ್ತು. ನೋಡಿದ ತಕ್ಷಣ ಗೊತ್ತಾಯಿತು ತುಂಬ ಚೆನ್ನಾಗಿದೆ ಅಂತ. ಅನ್ನ ಮಾಡಿದೆ. ಮೊಸರು ಅನ್ನ ತಿನ್ನೋಣ ಅಂತ. ಅದು ಹಾಲಲ್ಲಿ ಮೊಸರು ಅನ್ನ ತಿನ್ನಲ್ಲ, ನಾಟಿ ಹಾಲಲ್ಲಿ ಮೊಸರು ಮಾಡಿಬಿಡ್ತಿದ್ರೆ ಸಖತ್ತಾಗಿರುತ್ತೆ, ಸ್ವೀಟಾಗಿರುತ್ತೆ. ಅದರದ್ದೇ ಬೇರೆ ಟೇಸ್ಟ್ ಇರುತ್ತೆ. ಅಷ್ಟೇ, ಮುಗೀತು. ಕಸಾನ್ ಗುಡಿಸಿಲ್ಲ, ಏನೂ ಮಾಡಿಲ್ಲ. ಅಭಿನವ್ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡ್ದೆ. ನನಗೆ ಏನಾಗಿದೆ ಅಂತ ಗೊತ್ತಿಲ್ಲ. ಸುಮ್ಮನೆ ಏನೋ ಯಾವುದೋ ಒಂದು ವಿಷಯದ ಬಗ್ಗೆ ಯೋಚನೆ ಬರುತ್ತೆ. ಅದನ್ನು ಏನು ಮಾಡಬೇಕು ಅಂತ ಯೋಚನೆ ಮಾಡೋದು, ಈ ವಿಷಯ ಏನು ಮಾಡಬೇಕು ಅಂತ ಯೋಚನೆ ಮಾಡೋದು, ಬರೀ ಇದೇ ಥರ ಆಗುತ್ತೆ. ಯಾವಾಗಲಾದರೂ ಒಂದೊಂದು ಸತಿ ಈ ಥರ ಎಮೋಷ್ನಲ್ ಬ್ರೇಕ್ ಡೌನ್ ಆಗ್ತೀವಿ ನಾವು. ನನಗಂತೂ ತುಂಬಾ ಒಂದೊಂದು ಸತಿ ಏನು ಮಾಡಬೇಕು ಅಂತ ದಿಕ್ಕೇ ತೋಚಲ್ಲ. ಅದು ಏನೂ ಪ್ರಾಬ್ಲಮ್ ಇರಲ್ಲ, ಯಾವುದೋ ಒಂದು ಸಣ್ಣದಿರುತ್ತೆ. ಅದು ಬೆಟ್ಟ ಥರ ಕಾಣಿಸ್ತಾ ಇರುತ್ತೆ. ಕೆಲವು ಸತಿ ಬೆಟ್ಟದ್ದೇ ಪ್ರಾಬ್ಲಮ್ ಇರುತ್ತೆ. ಆವಾಗ ಆಗಿದ್ದಾಗಲಿ ಏನಾಗುತ್ತೆ, ನನ್ನ ಮುಂದೆ ಪ್ರಾಬ್ಲಮ್ಸಾ ಅನ್ನೋ ಥರ ಫೀಲ್ ಆಗ್ತೀವಿ. ಇನ್ನು ಕೆಲವು ಸತಿ ಸಣ್ಣ ಪುಟ್ಟ ವಿಷಯಕ್ಕೆ ಬ್ರೇಕ್ ಡೌನ್ ಆಗ್ತೀವಿ ನಾವು. ಯಾಕೆ ಅಂತ ಗೊತ್ತಿಲ್ಲ. ನನಗಂತೂ ಯಾರ ಹತ್ರ ಹೇಳಬೇಕು, ಏನು ಮಾಡಬೇಕು ಕೆಲವು ಸತಿ ತೋಚೋದೇ ಇಲ್ಲ. ಇನ್ನು ಕೆಲವ್ರು ಇರ್ತಾರೆ, ನಮಗೆ ಏನಾದರೂ ಲೈಕ್ ನಾವೇನಾದರೂ ಹೇಳ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ನಮ್ಮ ಪರ್ಸ್ನಲ್ ಥಿಂಗ್ಸ್ ಎಲ್ಲ ನಾವು ಬೇರೆಯವ್ರ ಹತ್ರ ಶೇರ್ ಮಾಡೋದು ಇಟ್ಸ್ ಮೋಸ್ಟ್ ಡೇಂಜರಸ್. ನಾವು ಯಾರನ್ನಾದರೂ ನಂಬಿದ್ದೀವಿ ಅಂದರೆ ಆ ನಂಬಿಕೆಗೆ ಅವ್ರು ಎಷ್ಟು ಅರ್ಹರು ಅನ್ನೋದನ್ನು ಫಸ್ಟ್ ಯೋಚನೆ ಮಾಡಬೇಕು. ನನ್ನ ಅನಿಸಿಕೆಯಲ್ಲಿ ಯಾರೂ ನಂಬಿಕೆಗೆ ಅರ್ಹವಾದ ವ್ಯಕ್ತಿಗಳು ಈ ಟೈಮಲ್ಲಂತೂ ಇಲ್ಲವೇ ಇಲ್ಲ. ಅವರು ನಮ್ಮ ವಿಚಾರನ ಇನ್ನೊಬ್ರ ಹತ್ರ ಕತೆ, ಕವನ, ಕಾದಂಬರಿ, ಅವ್ರದ್ದೇ ಸ್ಟೋರಿ ಲೈನ್ಸ್ ಎಲ್ಲ ಬರೆದು ಹೇಳೋರೇ ಜಾಸ್ತಿ. ನಮ್ಮ ಜೀವನನ ನಾವೇನೇನೆ ನಮಗೆ ಗೊತ್ತಿಲ್ಲದೆ ಬೇರೆಯವ್ರ ಕೈಯಲ್ಲಿ ಇಟ್ಬಿಟ್ಟಿರ್ತೀವಿ. ಆ ಥರ ತಪ್ಪನ್ನ ಯಾರೂ ಮಾಡ್ಕೊಬಿಡಿ. ಎಮೋಷ್ನಲ್ ಏನಾದರೂ ಈ ಥರ ಡ್ಯಾಮೇಜಸ್ ಆಗೇ ಆಗುತ್ತೆ, ಎಲ್ರಿಗೂ ಆಗುತ್ತೆ, ನನಗೊಬ್ಳಿಗೆ ಅಂತನೆಲ್ಲ.
ಆರಾಮಾಗಿ ಕೂತ್ಕೊಡಿ, ಕೆಲಸ ಮಾಡಿ ಮಾಡಿ ಅನ್ನೋ ಪರಿಸ್ಥಿತಿ ಇದ್ದರೆ ಎಷ್ಟಾಗುತ್ತೋ ಅಷ್ಟು ಮಾಡಿ, ಎಷ್ಟಾಗಲ್ವೋ ಅದನ್ನು ಸುಮ್ಮನೆ ಬಿಟ್ಬಿಟ್ಟು ಹಾಗೇ ಇರಿ. ಕುತ್ತಿಗೆ ಮೇಲೆ ಕುತ್ಕೊಂಡು ಕೆಲಸ ಮಾಡೋದ್ರಿಂದ ಅದು ಇವಾಗ ಕಸ ಗುಡಿಸ್ಬೇಕು, ಎಷ್ಟು ನೀಟಾಗಿ ಕಸ ಗುಡಿಸ್ಬೇಕು ಅಂದರೆ ಓಡಾಡಿದ್ರೆ ಕಾಲಿಗೆ ಕಸ ತಗಲ್ಬಾರ್ದು. ನೀವು ಕಸ ಗುಡಿಸಿದ್ದೀನಿ ಅಂತ ಪರ್ಕೆ ಹಿಡ್ಕೊಂಡು ಓಡಾಡಿದ್ರೆ ಅದು ಕಸ ಗುಡಿಸಿದ ಲೆಕ್ಕ ಬರಲ್ಲ. ಅದೇ ಎಷ್ಟು ಕೆಲಸ ಆಗುತ್ತೋ ಅಷ್ಟು ಕೆಲಸ ಮಾಡಿ, ನಿಮ್ಗೆ ಎಷ್ಟು ಇರೋಕ್ಕಾಗುತ್ತೋ ಅದನ್ನು ಮಾಡ್ಕೊಳ್ಳಿ. ಬೇರೆಯವ್ರ ಹತ್ರ ಮಾತ್ರ ಯಾವತ್ತೂ ಶೇರ್ ಮಾಡಬೇಡಿ. ನನಗೆ ಯಾರ ಹತ್ರನಾದರೂ ಮಾತಾಡಬೇಕು ಅಂತ ಅನ್ನಿಸ್ತಾ ಇತ್ತು, ಕುತ್ಕೊಂಡ್ಬಿಟ್ಟಿದ್ದೀನಿ ಇಲ್ಲಿ. ಇವಾಗ ನನ್ನ ಮನಸ್ಸು ಹಗುರ ಆಗೋಷ್ಟು ಮಾತಾಡ್ತೀನಿ. ಬೇರೆ ಏನಾದರೂ ಲೈಕ್ ಇವಾಗ ಕೆಲವರಿಗೆ ಮ್ಯೂಸಿಕಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಇನ್ನು ಕೆಲವರಿಗೆ ಲೈಕ್ ಯಾರ ಹತ್ರನಾದರೂ ಮಾತಾಡಿದ್ರೆ ಸಮಾಧಾನ ಆಗುತ್ತೆ, ಅವರೊಂದು ಆ ಕಡೆಯಿಂದ ಒಂದು ಸಮಾಧಾನ ಹೇಳ್ತಾರೆ, ಆ ಥರದ್ದು ಇರುತ್ತೆ. ಅದೇ ಈ ಥರದನ್ನು ಮಾಡೋಕ್ಕೆ ಹೋದಾಗ ಅವ್ರದ್ದಂತೂ ಗ್ಯಾರಂಟಿ ಅಡ್ವಾಂಟೇಜ್ ತೊಗೋತಾರೆ. ಒಂದು ಈ ಸಂಬಂಧಿಗಳೆಲ್ಲ ತುಂಬ ತೇಲ್ತಾ ಬಂದ್ಬಿಟ್ಟಿದೆ ಅನಿಸುತ್ತೆ. ಮೊದಲಿಗೆ ತಂದೆ ತಾಯಿ, ಅಕ್ಕ ತಮ್ಮ, ಅಣ್ಣ ತಂಗಿ, ಈ ಥರದ್ದೆಲ್ಲ ಬಾಂಡೇಜ್ ತುಂಬಾ ಚೆನ್ನಾಗಿತ್ತು. ಗಂಡ ಹೆಂಡತಿ, ಮಕ್ಕಳು, ಅದ್ರ ಬಿಟ್ಟು ಹೊರಗಿನ ಸಂಬಂಧಗಳು ಚೆನ್ನಾಗಿರ್ತಾ ಇತ್ತು. ಚಿಕ್ಕಪ್ಪ, ದೊಡ್ಡಪ್ಪ, ಚಿಕ್ಕಮ್ಮ, ಮಾಮ, ಅತ್ತೆ, ಅಜ್ಜಿ, ತಾತ, ಅತ್ತೆಯರು ಎಲ್ಲದನ್ನು ಇರ್ತಾಯಿತ್ತು. ಇತ್ತೀಚೆಗೆ ಆ ಥರ ಸಂಬಂಧಿಗಳೇ ಇಲ್ಲ. ತುಂಬ ಒಂದು ಸಂಬಂಧಿಗಳು ಹೇಗಾಗಿದೆ ಅಂತ ಹೇಳಿದ್ರೆ ಅದು ಟ್ರಾನ್ಸ್ಪರೆನ್ಸಿನೇ ಇಲ್ಲ. ಅವ್ರ ಹತ್ರ ಹೇಳೋದಕ್ಕಿಂತ ಸುಮ್ಮನೆ ಇರೋದೇ ವಾಸಿ ಅಂತ ಅನಿಸ್ಬಿಡುತ್ತೆ. ನಾನು ಒಬ್ಳಿಗೆ ಹಂಗೇನಾ ಇಲ್ಲ ಎಲ್ರಿಗೂ ಹಂಗೇನೋ ನನಗೆ ಗೊತ್ತಿಲ್ಲ. ತುಂಬ ಬೇಜಾರಾಗುತ್ತೆ ಕೆಲವು ಸತಿ. ಲೋನ್ಲಿನೆಸ್ ಅಂತ ಅನಿಸುತ್ತೆ, ಒಬ್ಬರೇ ಓಡಾಡ್ತಾ ಇದ್ದೀವಿ, ಒಬ್ಬರೇ ಇದ್ದೀವಿ ಅಂತ ಅನಿಸುತ್ತೆ. ಮನೇಲಿ ಎಷ್ಟು ಜನ ಇದ್ರೂ ನಾವು ಒಬ್ಬರೇ ಇದ್ದೀವಿ ಅಂತ ಅನಿಸುತ್ತೆ. ಅದಕ್ಕೆ ಕೆಲವು ಸತಿ ನಮ್ಮ ಮನೇಲಂತೂ ಯಾರೂ ಇಲ್ಲವೇ ಇಲ್ಲ, ಇರೋರೇ 3 ಜನ. ಒಂದು ನಂಜುಂಡೇಶ್ವರ್ ಬ್ಯುಸಿ ಇದ್ದಾರೆ, ಅವ್ರದ್ದು ರಜಾ ಇದ್ದಾಗ ಎಲ್ಲಾದರೂ ಆಚೆ ಕರ್ಕೊಂಡು ಹೋಗ್ತಾರೆ ಅಂತ ಅಂದ್ಕೊಂಡ್ರೆ ಅವ್ರದ್ದೇನೋ ಸ್ವಲ್ಪ ಆರ್ಡ್ರ್ಗಳಿದ್ವು. ಇದು ಫೋಟೋಗ್ರಾಫರ್ನ ಮದುವೆ ಆದರೆ ಇದೆಲ್ಲ ನಾವೇನು ಎಕ್ಸ್ಪೆಕ್ಟ್ ಮಾಡೋಂಗೆ ಇಲ್ಲ. ಪಾಪ ಅವರು ನಮಗೋಸ್ಕರ ಏನೂ ಮಾಡಿರಲ್ಲ, ಆಗಿರುತ್ತೆ. ಇದು ತುಂಬ ಬೇಕಾದವ್ರದ್ದು ಫಂಕ್ಷನ್ ಅಂತ ಈ ಸತಿ ಎಲ್ಲ ಆರ್ಡ್ರೇ ಒಪ್ಕೋತಾ ಇರಲಿಲ್ಲ. ಆದರೂ ಸ್ವಲ್ಪ ಆರ್ಡ್ರು ನಿನ್ನೆ ಮೊನ್ನೆಯಿಂದ ಇದೆ ಹೋಗಿದ್ದಾರೆ. ಈಗ ಆ ಥರದ್ದೆಲ್ಲ ಏನೂ ಏನೋ ಗೊತ್ತಿಲ್ಲ, ಎಮೋಷ್ನಲ್ ಡ್ಯಾಮೇಜ್ ಅಂತ ಒಂದ್ಸಲಿ ಆಗತ್ತೆ. ಪೀರಿಯಡ್ಸ್ ಆಗೋಕ್ಕಿಂತ ಮುಂಚೆ ಇರ್ಬೋದು, ಇಲ್ಲ ಪೀರಿಯಡ್ಸ್ ಆಗೋ ಟೈಮ್ ಇರ್ಬೋದು, ಅದರ ಆಫ್ಟರ್ ಟೈಮ್ ಆಗ್ಬೋದು, 1 ವೀಕ್ ಆಗ್ಬೋದು, ಇಲ್ಲ ಸುಮ್ಮನೆನೂ ಆಗುತ್ತೆ. ಅದೇ ಯಾರ ಹತ್ರ ಹೇಳ್ಕೋಬೇಕು ಅಂತ ಗೊತ್ತಾಗಲ್ಲ. ಹೇಳ್ಕೊಂಡ್ರೆ ಮಾತ್ರ ಹೇಳ್ತಾ ಇದ್ದೀನಿ. ನಾನಂತ ಆ ಥರ ತಪ್ಪು ಮಾಡಿಲ್ಲ. ಏನಾದರೂ ಅವ್ರು ಹೇಳಿದ್ದನ್ನ ಇವ್ರಿಗೆ ಹೇಳೋದು ಆ ಥರ ತಪ್ಪು ಮಾಡಿಲ್ಲ. ಆ ಥರ ಮಾಡಿಕೊಂಡು ಸಫರ್ ಆಗಿರೋರನ್ನ ತುಂಬ ಜನ ನೋಡ್ಬಿಟ್ಟಿದ್ದೀನಿ ನಾನು. ತುಂಬ ಹತ್ತಿರದಿಂದ ಕಾಂಟ್ಯಾಕ್ಟಿಂದ ನೋಡ್ಬಿಟ್ಟಿದ್ದೀನಿ. ಅವ್ರವ್ರ ಹತ್ರ ಏನೋ ಒಂದು ಹೇಳಿರ್ತಾರೆ, ಅವ್ರು ಅದನ್ನು ದೊಡ್ಡದಾಗಿ ಯಾರ ಹತ್ರನೂ ಪಬ್ಲಿಸಿಟಿ ಮಾಡಿಬಿಟ್ಟಿರ್ತಾರೆ. ಈ ಥರ ಮಾಡಿಬಿಟ್ಟಿದ್ದಾರೆ, ಆ ಥರ ಮಾಡಿಬಿಟ್ಟಿದ್ದಾರೆ ಸಾಧನ ಅಂತ ನನ್ನ ಹತ್ರ. ನಾನು ಹೌದಾ ಆಯಿತು ಓಕೆ ಈ ಕಿವಿಲಿ ಕೇಳಿ ಈ ಕಿವಿಲಿ ಬಿಟ್ಬಿಡ್ತೀನಿ. ನಾನು ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಆ ಥರದ ಮೈಂಡ್ಸೆಟ್ಟು ತುಂಬ ಕಮ್ಮಿ. ಅದೇ ಹೇಳಿದ್ನಲ್ಲ, ಜನರ ಹತ್ರ ನಾವು ಎಷ್ಟು ನಮ್ಮ ವಿಷಯಗಳನ್ನ ತೆರೆದಿಡ್ತಾ ಹೋಗ್ತೀವೋ ಅಷ್ಟು ಹಾಳಾಗಿದ್ದೀವಿ ಅಂತಲೇ ಲೆಕ್ಕಾಚಾರ. ಯಾವಾಗಲೇ ಆಗಲಿ ಒಂದು ಲೈನ್ ಇಟ್ಕೋಬೇಕು ಆಚೆಗಡೆ ಅವ್ರ ಹತ್ರ. ಅದು ಅವರೇ ಇದು ನಾವೇ ಅಂತ ಹೇಳ್ಬಿಟ್ಟು ನಮಗೇನೋ ಬೇಜಾರಾಯಿತು ಅಂತ ಅನಿಸಿ ನಾವೆಲ್ಲ ವಿಚಾರಗಳನ್ನ ಅವ್ರ ಹತ್ರ ಹೇಳ್ಕೊಳಕ್ಕೆ ಶುರು ಮಾಡಿದ್ರೆ ನಮ್ಮನ್ನು ಬುಗ್ರಿ ಥರ ಆಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನನಗೆ ಎಲ್ಲ ಗೊತ್ತು ಅನ್ನೋ ಥರ. ನನಗೆ ಯಾವತ್ತೂ ಆಗಿಲ್ಲ. ನಾನೇನು ಗೊತ್ತಾ, ತುಂಬ ಸ್ಟ್ರಾಂಗ್. ಈ ಥರ ನನಗೆ ಎಮೋಷ್ನಲ್ ಡ್ಯಾಮೇಜ್ ಆಗುತ್ತೆ. ಈಗ ಕೆಲಸ ಮಾಡಲ್ಲ, ನಂಗೆ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡ್ತೀನಿ. ಸ್ವಲ್ಪ ಪಾತ್ರೆ ಇತ್ತು, ಪಾತ್ರೆ ತೊಳೆದೆ. ಇವಾಗ ಬೆಳಗ್ಗೆಯಿಂದ ತೊಳೆದಿರಲಿಲ್ಲ. ಆ್ಯಕ್ಚುಲಿ ನಿನ್ನೆ ನೈಟ್ ತೊಳೆದ್ಬಿಟ್ಟಿದ್ದೆ ನಾನೇನು ಪಾತ್ರೆ ಏನೂ ಇರಲಿಲ್ಲ. ಬೆಳಗ್ಗೆಯಿಂದ ಒಂದು 2-3 ತಟ್ಟೆ ಇತ್ತು. ಯಾವುದೋ ಒಂದೇ ಒಂದು ಪಾತ್ರೆ ಇತ್ತು, ಅದೇ ಹಾಲು ಕಾಯಿಸಿದ್ದು. ಅದು ಒಂದು ಸ್ವಲ್ಪನೇ ಪಾತ್ರೆ ಇದ್ದಿದ್ದು. ಆ ಕಡೆದೆಲ್ಲ 1-2 ಸೌಟು, ಸ್ಪೂನು, ಇನ್ನು ಆ ಕಡೆ ಏನಾದ್ರು ತಟ್ಟೆ ಮುಚ್ಚಿರೋದು ಆ ಥರದ್ದೆಲ್ಲ ಇತ್ತು. ಅದನ್ನೆಲ್ಲ ತೊಳೆದ್ಬಿಟ್ಟು ಬಂದಿದ್ದೀನಿ ಅಷ್ಟೇ. ನಾನು ಶೇರ್ಗಿರೆಲ್ಲ ಮಾಡಿ ಆ ಥರ ಏನೂ ಇಲ್ಲವೇ ಇಲ್ಲ. ನನಗೆ ಎಮೋಷ್ನಲ್ ಬ್ರೇಕ್ ಡೌನ್ ಆಗುತ್ತೆ. ಬ್ರೇಕ್ ಡೌನ್ ಆದಾಗ ನಾನು ಕುತ್ಕೊಂಡು ಅವತ್ತೆಲ್ಲ ಕೆಲಸ ಮಾಡಿದೆ, ಆರಾಮಾಗಿದ್ಬಿಟ್ಟು ನಾಳೆ ಏನಾದರೂ ಫ್ರೆಶ್ ಆಗಿ ಡೇ ಸ್ಟಾರ್ಟ್ ಮಾಡೋಣ ಅಂತೇಳ್ಬಿಟ್ಟು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದೇಳ್ತೀನಿ. ಏನೋ ನನಗೇನೋ ಅನ್ನಿಸ್ತೋ ನಾನು ಅದನ್ನು ಹೇಳ್ತಾ ಇದ್ದೀನಿ. ನನಗೆ ಯಾರ ಹತ್ರನಾದರೂ ಮಾತಾಡಬೇಕು ಅಂತ ಅನ್ನಿಸ್ತು. ಯಾರ ಹತ್ರ ಹೇಳ್ಕೋಬೇಕು ಅನ್ನೋದು ಗೊತ್ತಿಲ್ಲ. ಸುತ್ತಮುತ್ತಲು ಎಲ್ಲರೂ ಇದ್ದಾರೆ, ಯಾರೂ ಇಲ್ಲ ಅಂತ ಹೇಳ್ತಾ ಇಲ್ಲ, ಎಲ್ಲರೂ ಇದ್ದಾರೆ, ಹತ್ರನೇ ಇದ್ದಾರೆ. ನನಗಂತೂ ತುಂಬ ಹತ್ತಿರ ಇದ್ದಾರೆ. ಆದ್ರೂ ಯಾರ ಹತ್ರನೇ ಏನು ಹೇಳ್ಕೊಂಡ್ರೆ ಅದರಿಂದ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತಲೂ ಅನ್ಸೋದಿಲ್ಲ. ಯಾಕೆಂದರೆ ನಮ್ಮದು ಏನೋ ಒಂದು ಸಮಸ್ಯೆ ಅಂತಿದ್ದಾಗ ನಾವು ಪರಿಹಾರ ಕಂಡ್ಕೋಬೇಕು. ಎಷ್ಟು ದಿವಸ ಯಾರಾದರೂ ನಮ್ಮ ಸಮಸ್ಯೆನ ಬಗೆಹರಿಸೋಕ್ಕೆ ಬರ್ತಾರೆ? 1 ದಿವಸ, 2 ದಿವಸ, 3 ದಿವಸ, ಆಮೇಲಿಂದ ಯಾರೂ ಬರಲ್ಲ.
ತಂದೆ ತಾಯಿದು ಒಂದು ಸ್ಟೇಜ್ ಇರುತ್ತೆ, ಅಲ್ಲಿ ಮುಗ್ದೋಗುತ್ತೆ. ಅಣ್ಣ ತಮ್ಮ ಅಕ್ಕ ತಂಗಿದು ಒಂದು ಸ್ಟೇಜ್ ಇರುತ್ತೆ, ಅಲ್ಲಿ ಮುಗ್ದೋಗುತ್ತೆ. ಚಿಕ್ಕಪ್ಪ ದೊಡ್ಡಪ್ಪ ಮಾಮ ಅವ್ರದ್ದೆಲ್ಲ ಒಂದು ಸ್ಟೇಜ್ ಇರುತ್ತೆ, ಅಲ್ಲಿ ಮುಗ್ದೋಗುತ್ತೆ. ಅಜ್ಜಿ ತಾತ ಅವ್ರದ್ದೆಲ್ಲ ಒಂದು ಸ್ಟೇಜ್ ಇರುತ್ತೆ, ಮುಗ್ದೋಗುತ್ತೆ. ಗಂಡಂದು ಒಂದು ಸ್ಟೇಜ್ ಇರುತ್ತೆ, ಅಯ್ಯೋ ಇವಳ್ದು ಯಾವಾಗಲೂ ಅದು ಇನ್ನೊಂದು ಏನಾಗ್ಬಿಡುತ್ತೆ ಗೊತ್ತಾ, ಈ ಲೇಡೀಸು ಸಣ್ಣ ಪುಟ್ಟ ವಿಚಾರನೆಲ್ಲ ಅವ್ರ ಹತ್ರ ಹೇಳ್ಕೊಳಕ್ಕಾದಾಗ ಅಯ್ಯೋ ಇವಳ್ದು ಯಾವಾಗಲೂ ಇದಿದೆ ಅನ್ನೋದು ಒಂದು ಮೈಂಡ್ಸೆಟ್ ಬಂದುಬಿಡುತ್ತೆ. ಆಯಿತು ಆಯಿತು ಅಂತ ಕೇಳ್ಬಿಟ್ಟು ಅವರು ಅಂತಾರೆ. ಅವ್ರೇನೋ ಸಮಾಧಾನ ಹೇಳಿದ್ರು ಸಮಾಧಾನ ಆಗದೇನೂ ಇರ್ಬೋದು, ಸಮಾಧಾನ ಆಗಿದ್ರೂ ಆಗ್ಬೋದು, ಗೊತ್ತಿಲ್ಲ ನನಗೆ. ಆದರೆ ಒಟ್ಟಿನಲ್ಲಿ ಏನಾಗುತ್ತೆ ಅಂದರೆ ಆಯಿತು ಅಂತಾರೆ. ಮಕ್ಕಳು ಚಿಕ್ಕವರು ಇರ್ತಾರೆ, ಅವ್ರಿಗೆ ಹೇಳಿದ್ರು ಪಾಪ ಅವು ಏನು ಮಾಡ್ತವೆ, ಆಯ್ತು ಬಿಡಮ್ಮ, ಅವು ಅರ್ಥ ಮಾಡ್ಕೊಳ್ಳೋ ಸ್ಟೇಜಲ್ಲಿರಲ್ಲ. ಏನು ಮಾಡಬೇಕು, ಸುಮ್ಮನೆ ಇದ್ಬಿಡ್ಬೇಕು ಅವತ್ತೆಲ್ಲ, ಏನೂ ಮಾಡಬಾರ್ದು. ನಾನು ಕಂಡ್ಕೊಂಡಿರೋಂಥದ್ದು ಏನೂ ಮಾಡಬಾರ್ದು, ಸುಮ್ಮನೆ ಆರಾಮಾಗಿ ಒಂದು ದಿವಸ ಎಲ್ಲ ರೆಸ್ಟ್ ಮಾಡಿಬಿಟ್ಟು ಮೈಂಡಿಗೆ ರೆಸ್ಟ್ ಕೊಡಿ. ಬೇರೆ ಏನಕ್ಕೆ ರೆಸ್ಟ್ ಕೊಟ್ರೂ ಪ್ರಯೋಜನ ಇಲ್ಲ. ಎಲ್ಲ ವಿಚಾರನೂ ತಲೆಗೆ ಹಾಕ್ಕೋಬಾರ್ದು. ಫಸ್ಟೆಲ್ಲ ಹೆಂಗಿತ್ತು ಅಂದರೆ ಹೆಣ್ಮಕ್ಳಿಗೆ ಜವಾಬ್ದಾರಿ ಬರೀ ಮನೆ ಜವಾಬ್ದಾರಿ ಮಾತ್ರ ಇರ್ತಿತ್ತು. ಇವಾಗ ಹೊರಗಡೆ ಜವಾಬ್ದಾರಿ ಎಲ್ಲ ಅವ್ರ ಮೈಂಡಿಗೆ ತೊಗೊಂಡು ಕನ್ಫ್ಯೂಷನ್ಸ್ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಅನಿಸುತ್ತೆ ಹಿಂದಿನ ಕಾಲದಲ್ಲಿ ನಮ್ಮ ಪೂರ್ವಜರು ಬರೀ ಹೆಣ್ಮಕ್ಳನ್ನ ಮನೇಲಿ ಮಾತ್ರ ಇಡ್ತಾಯಿದ್ರು ಅಂತ. ಮನೇಲಿ ಮಾತ್ರ ಇದ್ದಿದ್ದರೆ ಮೇ ಬಿ ಈ ಥರ ಬೆಳಗ್ಗೆ ಏನು ತಿಂಡಿ ಮಾಡಬೇಕು, ಸಾಯಂಕಾಲ ಏನು ಅಡುಗೆ ಮಾಡಬೇಕು, ಬರೀ ಇದೇ ಸ್ಟ್ರೆಸ್ ಆಗ್ತಿತ್ತು. ಇವಾಗ ಸ್ವಲ್ಪ ಮುಂದಕ್ಕೆ ಹೋಗಿ ಈ ಥರ ಎಲ್ಲ ಸ್ಟ್ರೆಸ್ ಆಗುತ್ತೆ ಅಂತ ಅನಿಸುತ್ತೆ. ಏನೋ ಅನಿಸಿದ್ದನ್ನು ಹೇಳ್ತಾ ಇದ್ದೀನಪ್ಪ. ಎಲ್ರಿಗೂ ಏನು ಅನಿಸುತ್ತೆ ಅಂತ ಹೇಳಿ ಇಲ್ಲ, ಎಲ್ಲರೂ ನನ್ನ ಥರನೇ ಕೆಲಸ ಮಾಡದೇ ಇರ್ತೀರಾ, ಇಲ್ಲ ಏನಾದರೂ ಕೆಲಸ ಮಾಡ್ತೀರಾ. ನನಗಂತೂ ಏನು ಅನಿಸುತ್ತೆ ಅಂದರೆ, ಏನಾದರೂ ಅವ್ರಿಗೆ ಇಷ್ಟವಾಗಿರೋ ಆ್ಯಕ್ಟಿವಿಟೀಸ್ ಲೈಕ್ ಕುಚ್ಚು ಹಾಕೋದು, ಕ್ರೋಶ ಹಾಕೋದು, ಮ್ಯೂಸಿಕ್ ಕೇಳೋದು, ಆ ಥರದ್ದು ಏನಾದರೂ ಮಾಡಿ. ಯಾರ ಹತ್ರನೂ ಶೇರ್ ಮಾಡಬೇಡಿ. ಯಾರ ಹತ್ರ ಶೇರ್ ಮಾಡಿದ್ರು ಅದು ಕೇಳಿಬಿಟ್ಟು ನಿಮ್ಮದೇ ಒಂದು ಸ್ಟೋರಿ ಇರುತ್ತೆ ನೋಡಿ, ಅದಕ್ಕೆ ಅವ್ರದ್ದೇ ಕತೆ, ಅವ್ರದ್ದೇ ಕವನ, ಅವ್ರದ್ದೇ ಲಿರಿಕ್ಸು, ಅವ್ರದ್ದೇ ಮ್ಯೂಸಿಕ್ಕು ಎಲ್ಲ ಆಲ್ ಇನ್ ಒನ್ ಮಾಡಿಬಿಟ್ಟು ಏನೋ ಯಾರಿಗೂ ಗೊತ್ತಿಲ್ಲದೆ ಇರೋರಿಗೆ ಇನ್ನೊಂದು ಥರ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕಿಂತ ಬೆಸ್ಟ್ ಅಂದರೆ ನಮ್ಮಲ್ಲಿ ನಮ್ಮನ್ನು ನಾವೇ ಕಂಡುಕೊಳ್ಳೋದು ಅಂತ ನನಗನ್ಸುತ್ತೆ. ಅದು ಬಿಟ್ಬಿಟ್ಟು ಕೆಲವು ಇನ್ನೂ ಒಂದು ಮುಂದಿನ ಸ್ಟೇಜಿಗೆ ಹೋಗ್ಬಿಟ್ಟು ಇನ್ನೂ ಒಂದಿರುತ್ತೆ, ಇದಕ್ಕೇನಾದರೂ ಲೈಕ್ ಅಫೇರ್ಸ್ ಆ ಥರ ಅದಂತೂ ಇಟ್ಸ್ ಮೋಸ್ಟ್ ಡೇಂಜರಸ್. ಯಾಕೆ ಅಂದರೆ ಸ್ಟಾರ್ಟಿಂಗಲ್ಲಿ ಇನಿಷಿಯಲ್ ಡೇಸಲ್ಲೆಲ್ಲ ಚೆನ್ನಾಗಿರುತ್ತೆ ಅಷ್ಟೇ, ಆಮೇಲೆಲ್ಲ ಅವೆಲ್ಲ ಏನು ಎಕ್ಸ್ಪೀರಿಯನ್ಸ್ ಅಂದರೆ ತುಂಬ ಕೆಟ್ಟದಾಗಿರುತ್ತೆ ಅಂತ ನನಗಂತೂ ಅನಿಸುತ್ತೆ. ಏನೋ ನನಗೆ ಅನಿಸಿದ್ದನ್ನು ಹೇಳಿದ್ದೀನಿ. ಯಾಕೆ ಅಂದರೆ ಅದ್ರ ಬಗ್ಗೆ ತುಂಬ ಏನೋ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಯಾಕೆಂದರೆ ಹ್ಯಾಪನ್ಸ್ ಈಸ್ ಹ್ಯಾಪನ್ಸ್. ನಾವು ಯಾವುದನ್ನು ನಮ್ಮ ಹಣೆಯಲ್ಲಿ ಬರೆದಿರೋದನ್ನು ಬರೀ ನೋಡ್ಬೋದು, ಮುಂದೆ ಏನಾಗುತ್ತೆ ಅಂತ ಯೋಚನೆ ಮಾಡ್ಬೋದು ಅಷ್ಟೇ, ನೋಡೋಕ್ಕಂತೂ ಸಾಧ್ಯ ಇಲ್ಲ. ಅದೇ ಒಂದು ಗಾದೆ ಇದೆಯಲ್ಲ, ಹಾಲು ಇರ್ಬೋದು ಹಣೆಯಲ್ಲಿ ಬರೆಯೋಕ್ಕಾಗತ್ತ ಅಂತ. ಆ ಥರ ಏನೋ ನನಗೆ ಗೊತ್ತಿಲ್ಲ, ನೋಡೋಣ ಎಲ್ರಿಗೂ ಹೇಗಾಗತ್ತೆ. ನನಗೆ ಮಾತ್ರ ಈ ಥರ ಆಗತ್ತಾ, ಎಲ್ರಿಗೂ ಆಗತ್ತಾ? ಎಮೋಷ್ನಲ್ ಬ್ರೇಕ್ ಡೌನ್ ಆದಾಗ ನೀವೆಲ್ಲ ಏನು ಮಾಡ್ತೀರಾ? ಅಳಬೇಕು ಅಂತ ಅನಿಸಿದ್ರೆ ಧಾರಾಳವಾಗಿ ಹತ್ಬಿಡಿ. ಯಾಕೆಂದರೆ ಅಳೋದು ಒಂದು ನಿಜವಾಗ್ಲೂ ಒಂದು ಮನಸ್ಸಿಗೆ ಹಗ್ರ ಅಂತ ತಂದುಕೊಡುತ್ತೆ. ನಂಗೆ ಅಳೋ ಅಂಥದ್ದು ಏನೂ ಆಗಿಲ್ಲ, ನಗು ಅಂಥದ್ದು ಏನೂ ಆಗಿಲ್ಲ, ಏನೇನೋ ಸ್ಟ್ರೆಸ್ಸು. ನಾಳೆ ಏನು ಮಾಡಬೇಕು, ಯಾವುದೋ ಒಂದು ಕೋರ್ಟ್ ಕೇಸ್ ಇದೆ, ಒಂದಲ್ಲ ಒಂದು 3-4 ಕೇಸ್ ಇದೆ ನನ್ನದು. ಅದೆಲ್ಲ ಕೋರ್ಟಲ್ಲಿದೆ, ಇಲ್ಲ ಅಂದಿದ್ರೆ ಅದನ್ನು ಹೇಳ್ಕೊಬಿಡ್ತಿದ್ದೆ ನಾನು ಏನಾಗಿದೆ ಅಂತ ಹೇಳ್ಬಿಟ್ಟು. ಒಂದೊಂದು ಥರ ಮಾಡ್ಕೊಳಕ್ಕಾಗಲ್ಲ, ಏನೇನೋ ಥರ ಆಗ್ಬಿಡುತ್ತೆ ಕೆಲವು ಸತಿ. ಹಾಗಾಗಿ ಅದಕ್ಕೇನು ಮಾಡಬೇಕು, ಆ ಲಾಯರ್ನೇನಂತ ಮಾತಾಡಿಸ್ಬೇಕು, ಈ ಲಾಯರ್ನೇನಂತ ಮಾತಾಡಿಸ್ಬೇಕು, ಆ ಥರದ್ದೇ ಟೆನ್ಷನ್ನು. ಈ ಕೇಸು ಅದು ಇದು ಇದ್ದಾಗಂತೂ ಮನಸ್ಸಿಗೆ ಇದ್ದಿದ್ದು ನೆಮ್ಮದಿ. ಈ ಕೇಸೆಲ್ಲ ಇಲ್ಲದೆ ಇದ್ಬೇಕಾದ್ರೂ ಈ ಥರ ಎಮೋಷ್ನಲ್ ಡ್ಯಾಮೇಜ್ ಆಗಿದ್ದೀನಿ ನಾನು. ಇದಕ್ಕೆ ಅಂತಲೇ ಎಮೋಷ್ನಲ್ ಡ್ಯಾಮೇಜ್ ಆಗಿಲ್ಲ. ಆವಾಗಲೂ ಲೈಕ್ ಏನು ಕೆಲಸ ಮಾಡಿದೆ, ಊಟನೂ ಮಾಡಿದೆ. ಇವತ್ತು ಊಟ ಅಂತ ಮಾಡಿದ್ದೀನಿ, ಬೆಳಗ್ಗೆ ಸಾಮೆ ಅಕ್ಕಿ ಅದು ಸೋಪ್ ಮಾಡಿದ್ನಲ್ಲ, ಅದರ ಅನ್ನ ಮಾಡಿ ಮೊಸರು ಹಾಕಿ ಊಟ ಅಂತೂ ಮಾಡಿದ್ದೀನಿ. ನಂಜುಂಡೇಶ್ವರ ಖಾರ ಬೇರೆ ತಂದಿದ್ರಲ್ಲ, ಅದನ್ನು ಹಾಕ್ಬಿಟ್ಟು ಊಟ ಮಾಡಿದ್ದೀನಿ. ಕೆಲವು ಸತಿ ಊಟನೂ ಮಾಡದೇ ಇರೋವಂಥ ದಿನಗಳು ಇದೆ. ಸುಮ್ಮನೆ ಬೇಜಾರಾಗುತ್ತೆ, ರೀಸನ್ ಏನೂ ಇಲ್ಲ, ಅಳು ಬರುತ್ತೆ, ಮಲ್ಕೊಬೇಕು ಅಂತ ಅನಿಸುತ್ತೆ, ನಿದ್ದೆನೂ ಬರಲ್ಲ, ಅದ್ರ ಬಗ್ಗೆನೇ ಯೋಚನೆ ಮಾಡೋದು, ಕೆಲವು ಸತಿ ಸೋಷಿಯಲ್ ಮೀಡಿಯಾ ಸ್ಕ್ರಾಲ್ ಮಾಡೋದು, ಊಟನೂ ಮಾಡಿದೆ ಹಾಗೇ ಇರೋದು. ಈ ಸತಿ ಊಟ ಮಾಡಿದೆ ಆ ಥರದ್ದು ಮಾಡಿಲ್ಲ. ಯಾಕೆ ಅಂದರೆ ಸಿಕ್ಕಾಪಟ್ಟೆ ಸಣ್ಣ ಆಗಿಬಿಡ್ತೀನಿ. ನೋಡಿದವರೆಲ್ಲ ಕೇಳ್ತಾ ಇದ್ದಾರೆ, ಏನೋ ನಿನಗೆ ಕಾಯಿಲೆ ಬಂದಿದೆ ಅದಕ್ಕೆ ನೀನು ಈ ಥರ ಸಣ್ಣ ಆಗಿದೆಯಾ ಅಂತ. ನಮ್ಮ ಯೋಗ ಕ್ಲಾಸಲ್ಲಿ ಈಗ ಈವ್ನಿಂಗ್ ಹೋಗ್ತಾ ಇಲ್ಲ, ಕೆಲವು ಸತಿ ಅವ್ರು ಫೋನ್ ಮಾಡಿದ್ರೆ ಮಾತ್ರ ಹೋಗ್ತೀನಿ ಸುಮ್ಮನೆ ಮಾತಾಡೋದಕ್ಕೆ. ನನಗೆ ತುಂಬ ದೂರ ಆಗುತ್ತೆ. ಇವಾಗ ಅಭಿನವ್ ಕೂಡ ಯೋಗ ಕ್ಲಾಸಿಗೆ ಹೋಗ್ತಾ ಇಲ್ಲ.
ಅವನು ಹೋಗೋದಿದ್ರೆ ನಾನು ಹೋಗ್ತಾ ಇರುತ್ತಿದ್ದೆ. ಹೋಗ್ತಾ ಇಲ್ಲ, ಅಲ್ಲಿಗೆ ಹೋದರೆ ಎಲ್ಲರೂ ನಿನ್ಗೇನೋ ಕಾಯಿಲೆ ಬಂದಿದೆ, ನೀನು ಹೇಳ್ತಾ ಇಲ್ಲ, ನೀನು ಅದಕ್ಕೆ ಇಷ್ಟು ಸಣ್ಣ ಆಗಿದೆಯಾ ಅಂತ. ಫುಲ್ ಸಣ್ಣ ಆಗಿಬಿಡ್ತೀನಿ ನಾನಂತೂ. ಆ ಸಣ್ಣ ಆಗೋದಕ್ಕೆ ಏನು ಅಂದರೆ ಡೈಲಿ 1 ಮೀಲ್ ಮಾತ್ರ ತೊಗೋತಾ ಇದ್ದೀನಿ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಒಂದು ಊಟ ಮಾಡ್ತಾಯಿದ್ದೀನಿ. ಹೊಟ್ಟೆ ಹಸಿದ್ರೆ ಸಾಯಂಕಾಲ ಏನಾದರೂ ತೊಗೋತಾ ಇದ್ದೀನಿ. ಮಧ್ಯೆ ಏನಾದರೂ ತಿಂತೀನಿ, ಲೈಕ್ ಚಿರುಮುರಿ. ನಂಗೆ ಚಿರುಮುರಿ ಅಂದರೆ ಇಷ್ಟ, ಕಾಫಿ ಅಂದರೆ ಸ್ವಲ್ಪ ಕುಡಿತೀನಿ. ಆ ಥರದ್ದು ಏನಾದರೂ ಇರುತ್ತೆ. ಆದರೆ ಮಾತ್ರ ಊಟ ಮಾತ್ರ ಸ್ಟ್ರಿಕ್ಟಾಗಿ ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ. ಆದ್ದರಿಂದ ಸ್ವಲ್ಪ ಊಟ ತಿಂಡಿ ಮಾಡಿಲ್ಲ ಅಂದರೂ ಇನ್ನೂ ಜಾಸ್ತಿ ಸಣ್ಣ ಕಾಣಿಸ್ತೀನಿ ಅಂತ ಹೇಳ್ಬಿಟ್ಟು ಊಟ ತಿಂಡಿ ಅಂತೂ ಮಾಡ್ತಾಯಿರ್ತೀನಿ. ಎಮೋಷ್ನಲ್ ಬ್ರೇಕ್ ಡೌನ್ ಯಾಕೆ ಹಾಕಿದ್ದೀನಿ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ರೀಸನ್ ಏನೂ ಇಲ್ಲ, ಆದರೂ ಎಮೋಷ್ನಲ್ ಬ್ರೇಕ್ ಡೌನ್ ಹಾಕಿದ್ದೀನಿ. ಎಲ್ಲರಿಗೂ ಈಗ ತವ್ರ ಮನೆಯಿಂದ ಗಿಫ್ಟ್ ಬರೋ ಟೈಮ್, ಲೈಕ್ ಇನ್ನೊಂದು 15 ದಿವಸ ಏನೋ ಇದೆ. ಲೈಕ್ ನಮ್ಮ ಮನೆಯಿಂದ ಏನೂ ವಿಚಾರ ಬಂದಿಲ್ಲ, ನಮ್ಮಪ್ಪ ಗ್ಯಾರಂಟಿ ಮಾಡ್ತಾರೆ, ಅದೊಂದು ಖುಷಿ. ನೆಕ್ಸ್ಟ್ ಇದೊಂದು ನಾಳೆನೇ ಸರಿ ಹೋಗ್ಬೋದು, ನಾನು 1-2 ದಿವಸನೂ ಇರ್ಬೋದು, ಗೊತ್ತಿಲ್ಲ ನನಗೆ. ಅದೇನಾದರೂ ಬಂದರೆ ಮೇ ಬಿ ಸ್ವಲ್ಪ ಚೀರಪ್ಪ. ಹೆಣ್ಮಕ್ಳಿಗೆ ಏನಾದರೂ ಆ ಕಡೆಯಿಂದ ಗುಡ್ ನ್ಯೂಸ್ ಬಂದಾಗ ಜಾಸ್ತಿ ಚೀರಪ್ ಆಗುತ್ತೆ. ನನಗಂತೂ ನಾನಂತೂ ಆ ವಿಚಾರದಲ್ಲಿ ತುಂಬ ಪುಣ್ಯ ಮಾಡಿದ್ದೀನಿ ಅಂತ ಅನಿಸುತ್ತೆ. ಒಂದು ಹೆಣ್ಮಕ್ಳಿಗೆ ಏನು ಗೊತ್ತಾ, ಹುಟ್ಟಿಸಿದ ತಂದೆ, ಕಟ್ಕೊಂಡು ಗಂಡ, ಇವೆರಡೂ ಸ್ಟ್ರಾಂಗಾಗಿ ಇದ್ಬಿಟ್ರೆ ಲೈಫಲ್ಲಿ ಯಾವುದೇ ಪ್ರಾಬ್ಲಮ್ ಬರಲಿ, ಯಾವುದೇ ಪ್ರಾಬ್ಲಮ್ ಬರಲಿ, ನಂಗೆ ಏನೋ ಹೇಳಬೇಕು ಅಂತ ಹೇಳ್ತಾ ಇಲ್ಲ, ಇಟ್ಸ್ ಲೈಕ್ ಅದು ಮ್ಯಾಂಡೇಟ್ರಿ. ಒಂದು ಹನಿ ಕಣ್ಣಲ್ಲಿ ನೀರೇ ಬಂತು ನನಗೆ. ಅದೊಂದು ಹುಟ್ಟಿಸಿದ ತಂದೆ, ಕಟ್ಕೊಂಡು ಗಂಡ, ಇವೆರಡೂ ನೆಟ್ಟಿಗಿದ್ಬಿಟ್ರೆ ಎಲ್ರಿಗೂ ಆಗಬೇಕು ಅಂತೇನಿಲ್ಲ, ಆದರೂ ಒಂದು ಮ್ಯಾನ್ ಪವರ್ ಅಂತ ಬೇಕು. ಆ ವಿಚಾರದಲ್ಲಂತೂ ನಾನು ಸಖತ್ ಪುಣ್ಯವಂತೆ, ನಂಗೆ ಎರಡೂ ಸಿಕ್ಕಿದೆ ಅಷ್ಟೇ, ಬೇರೇನೂ ಇಲ್ಲ. ಅಳೋವಂಥದ್ದು ಏನೂ ಆಗಿಲ್ಲ, ನಗೋವಂಥದ್ದು ಏನೂ ಆಗ್ತಾಯಿಲ್ಲ ಅಷ್ಟೇ. ಎಮೋಷ್ನಲ್ ಬ್ರೇಕ್ ಡೌನ್. ಈ ವ್ಲಾಗ್ ಕೂಡ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಏನಾದರೂ ಹೇಳೋದಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಲವ್ ಯು ಆಲ್, ಬಾಯ್ ಬಾಯ್. ನೆಕ್ಸ್ಟ್ ವ್ಲಾಗ್ ಜೊತೆಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.